ಮತ್ತೊಂದು ಕಡೆ ಬೆಂಗಳೂರು ಹೊರವಲಯದಲ್ಲಿ ಬೆಚ್ಚ ಬೀಳಿಸುವಂತ ಒಂದು ಘಟನೆ ನಡೆದಿದೆ. ಎಟಿಎಂ ವಾಹನವನ್ನ ಕಿಡಿಗೇಡಿಗಳು ಅಡ್ಡಗಟ್ಟಿದ್ದಾರೆ. ಸುಮಾರು 1,79,00,000 ಹಣ ಇದ್ದಂತ ಎಟಿಎಂ ವಾಹನ ಇದು. ಬನ್ನೇರುಘಟ್ಟ ಜಿಗಣಿ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಬುಧವಾರ ಎಟಿಎಂಗಳಿಗೆ ಹಣ ಹಾಕೋದಕ್ಕೆ ವಾಹನ ಬಂದಿತ್ತು. ಎಟಿಎಂ ವಾಹನದಲ್ಲಿ ಗನ್ಮ್ಯಾನ್ ಇದ್ದ, ಡ್ರೈವರ್ ಇದ್ರು, ಸಿಬ್ಬಂದಿ ಇದ್ರು. ಯೂಟರ್ನ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಬೈಕ್ ಒಂದಕ್ಕೆ ಟಚ್ ಆಗಿದೆಯಂತೆ. ಆಗ ಕಿರಿಕಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ವಿಷಯ ಅಂತ ಅಂದ್ರೆ ಎಟಿಎಂ ವಾಹನ ಹೇಳಿ ಕೇಳಿ ಇದನ್ನ ಯಾರಾದ್ರೂ ಹಿಂಗೆ ಅಡ್ಡ ಹಾಕೊಂಡು ಗಲಾಟೆ ಮಾಡ್ತಾ ಇದ್ರೆ ಇದು ಕಳ್ಳತನದ ಪ್ರಯತ್ನನ ಅನ್ನುವಂಥದ್ದು ಒಂದು ಅನುಮಾನ ಬರುತ್ತೆ. ಇಲ್ಲೂ ಕೂಡ ಆ ವಾಹನದಲ್ಲಿದ್ದಂಥ ಸಿಬ್ಬಂದಿ ಎಲ್ಲ ಅದೇ ರೀತಿಯಾಗಿ ಆರೋಪ ಮಾಡ್ತಾ ಇದ್ರು ಕೂಡ ಬಹುಶಃ ಇದು ಬೈಕ್ ಟಚ್ ಆಗಿರುವಂತ ಕಾರಣಕ್ಕಾಗಿ ಆಗಿರುವಂತ ಕಿರಿಕಿರಿ ಹೀಗೆ ಮುಂದುವರೆದಿದೆ ಅಂತ ಕಾಣಿಸುತ್ತೆ. 1,79,00,000 ಏನ್ ತಮಾಷೆನ, ಅಷ್ಟು ಹಣ ಇತ್ತದ್ರಲ್ಲಿ. ಸೊ ಆ ವಾಹನವನ್ನ ಇವ್ರು ರೋಡ್ ಪಕ್ಕ ನಿಲ್ಸ್ಕೊಂಡು ಹಿಂಗೆ ಗಲಾಟೆ ಮಾಡ್ತಾ ಇದ್ರು ಅಂತ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಇವ್ರದೇ ಇನ್ನೊಂದು ಗಾಡಿ ತರಿಸಿ ಕೀನ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ ಅವ್ರು ಬಂದಿದ್ದಾರೆ. ಬನ್ನೇರುಘಟ್ಟ ರಸ್ತೆ ಇದರಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಗಾಡಿ ಬೀಗ ಕಿತ್ಕೊಂಡು ಹೋಗ್ಬಿಟ್ಟವ್ರು. ಇದರದು ಎಟಿಎಂ ಗಾಡಿ ಇದು. ನಾವು ಈ ಕಡೆಯಿಂದ ಬರ್ತಿದ್ವಿ, ಸಡನ್ ಗಾಡಿ ಸೆಂಟ್ರಲ್ಲಿ ಬಂದ್ರು. ಯಾರೋ ಏನೋ ಒಂದು ಇನ್ಸಿಡೆಂಟ್ ಮಾಡಕ್ ನೋಡಿದ್ದಾರೆ, ಬಟ್ ಜನ ಸೇರಿದ ವ್ಯಕ್ತಿಯಿಂದ ಓಡೋಗ್ಬಿಟ್ಟವ್ರು. ಸೆಂಟ್ರಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಗಾಡಿ ಬೀಗ ಕಿತ್ಕೊಂಡು ಹೋಗ್ಬಿಟ್ಟವ್ರು. ಇದರದು ಎಟಿಎಂ ಗಾಡಿ ಇದು. ನಾವು ಈ ಕಡೆಯಿಂದ ಬರ್ತಿದ್ವಿ, ಸಡನ್ ಗಾಡಿ ಸೆಂಟ್ರಲ್ಲಿ ಬಂದ್ರು. ಯಾರೋ ಏನೋ ಒಂದು ಇನ್ಸಿಡೆಂಟ್ ಮಾಡಕ್ ನೋಡಿದ್ದಾರೆ, ಬಟ್ ಜನ